ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾರಿನ್ನ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ ಮತ್ತು ನನ್ನ ಡೆಲಿವರಿ ಡೇ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ. ಫಸ್ಟ್ ನಂಗೆ ಗೊತ್ತಾದಾಗ ನಾನು ಎಲ್ರಿಗೂ ಹೇಳಿದೆ, ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಎಲ್ಲ ಖುಷಿಪಟ್ಟರು. ಆ ಟೈಮಲ್ಲಿ ನಾನು ಕಾಲೇಜ್ಗೆ ಹೋಗ್ತಾಯಿದ್ದೆ. ಆಲ್ಮೋಸ್ಟ್ ನಾನು 5 to 6 ಮಂತ್ಸ್ ತನಕನೂ ಕಾಲೇಜ್ಗೆ ಹೋಗ್ತಾಯಿದ್ದೆ. ನನಗೆ 6 ಮಂತ್ಸ್ ಕಂಪ್ಲೀಟ್ ಆಗೋಷ್ಟರಲ್ಲಿ ನನ್ನ ಕಾಲೇಜ್ ಮುಗೀತು ಆ್ಯಕ್ಚುಲಿ. ಆವಾಗ ನಾನು ಸ್ಕೂಟಿಲಿ ಹೋಗ್ತಾಯಿದ್ದೆ. ನಾನು ಮತ್ತು ಫ್ರೆಂಡ್ ಇಬ್ಬರು ಒಟ್ಟಿಗೆ ಹೋಗ್ತಾಯಿದ್ವಿ, ಬರ್ತಿದ್ವಿ. ನಂಗೆ ಡಾಕ್ಟರ್ ಏನು ರೆಸ್ಟ್ ಹೇಳಿರಲಿಲ್ಲ, ಸೊ ನಾನು ಕಾಲೇಜ್ ಆರಾಮಾಗಿ ಹೋಗಿ ಬರ್ತಿದ್ದೆ. ಫಸ್ಟು 3 ಮಂತ್ಸ್ ಮಾತ್ರ ವಾಮಿಟಿಂಗ್ ಇತ್ತು ನನಗೆ. ಆವಾಗ ಈವನ್ ವಾಟರು ಮತ್ತು ಡಾಕ್ಟ್ರು ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದರು, ಅದನ್ನು ಕುಡಿದ್ರೂ ನನಗೆ ವಾಮಿಟ್ ಆಗ್ತಿತ್ತು. ಅಷ್ಟೊಂದು ವಾಮಿಟಿಂಗ್ ಇತ್ತು. ಆಮೇಲೆ ನಾನು 3 ಮಂತ್ಸ್ ಕಂಪ್ಲೀಟ್ ಆದಮೇಲೆ 6 ಮಂತ್ಸು ಆರಾಮಾಗಿದ್ದೆ. ಅಂದರೆ ಲೈಕ್ ಎಲ್ಲ ಕಡೆ ಹೋಗೋದು ಬರೋದು ಆ ಥರ ಇದೆ, ರೆಸ್ಟಲ್ಲಿ ಏನಿರಲಿಲ್ಲ. ನಂದು ಸೆಕೆಂಡ್ ಟ್ರೈಮಿಸ್ಟರ್ ಅಂತ ಅಂದರೆ 3 to 6 ಮಂತ್ಸ್ ನಾವು ಸೆಕೆಂಡ್ ಟ್ರೈಮಿಸ್ಟರ್. ಆವಾಗ ಸ್ವಲ್ಪ ಸೇಫೆಸ್ಟ್ ಪೀರಿಯಡ್, ಎಲ್ಲ ಕಡೆ ಹೋಗ್ಬೋದು ಬರ್ಬೋದು ಅಂತ ಹೇಳಿದರು. ಸೊ ನಾನು ಅಂದರೆ ಯಾರೂ ಹೋಗಲ್ಲ ಬಸ್ಸಲ್ಲಿ, ಜಾಸ್ತಿ ಟ್ರಾವೆಲ್ ಮಾಡಲ್ಲ. ಬಟ್ ನನ್ನ ಇದನ್ನ ಅಂದರೆ ಸ್ವಂತ ನನ್ನ ಹಸ್ಬೆಂಡ್ ತಮ್ಮನ ಮದುವೆ ಇತ್ತು ಅಂದ್ಬಿಟ್ಟು ಬಳ್ಳಾರಿ ತನಕ ಟ್ರಾವೆಲ್ ಮಾಡಿದ್ದೆ. ಎಲ್ಲ ಸ್ವಲ್ಪ ಜನ ಬೇಡ ಅಂತ ಅಂತಿದ್ರು, ಬಟ್ ಸ್ವಂತ ಸಂಬಂಧ ಅಂತ ಅಂದ್ಬಿಟ್ಟು ನಾನು ಅಲ್ಲಿ ತನಕ ಹೋಗಿ ಬಂದಿದ್ದೆ. ಆಲ್ಮೋಸ್ಟ್ 8 hours ಜರ್ನಿ ಅಂತಲೇ ಹೇಳ್ಬೋದು ನಮ್ಮೂರಿಂದ. ಅದೇ ಟೈಮಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಮದುವೆ ಇತ್ತು, ನನ್ನ ತಂಗಿ ಎಂಗೇಜ್ಮೆಂಟ್ ಇತ್ತು. ಎಲ್ಲನೂ ಕ್ಲೀನಾಗಿ ಅಟೆಂಡ್ ಮಾಡಿದೆ. ಈ ಪ್ರೆಗ್ನೆನ್ಸಿ ಕ್ರೇವಿಂಗ್ಸ್ ಅಂತ ಬಂದರೆ ನನಗೆ 6 ಮಂತ್ಸ್ ಆದಮೇಲೆ ಸ್ಟಾರ್ಟ್ ಆಯಿತು. ಅದಕ್ಕೂ ಮುಂಚೆ ಏನು ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಸ್ಪೆಸಿಫಿಕ್ಕಾಗಿ ನಾನು ಯಾರ ಹತ್ರನೂ ಏನೂ ಮಾಡಿಸ್ಕೊಂಡು ತಿಂದಿಲ್ಲ. ಅಂದರೆ ನಮ್ಮಮ್ಮ ಎಲ್ಲ ಕೇಳ್ತಾಯಿದ್ರು. ಅಜ್ಜಿ ಮನೇಲಿ ಸ್ವಲ್ಪ ಇದ್ದೆ, ಅವಾಗ ನಮ್ಮ ಅತ್ತೆನೂ ಏನು ಮಾಡಿಕೊಡ್ಲಿ ಅಂತ ಕೇಳ್ತಾಯಿದ್ರು. ಹಸ್ಬೆಂಡ್ ಮನೆಯಲ್ಲೂ ಅಷ್ಟೇ, ಏನು ಮಾಡಿಕೊಡ್ಲಿ ಹೇಳು ಅಂತ ಕೇಳ್ತಾಯಿದ್ರು. ಬಟ್ ನನಗೇನು ತಿನ್ನಬೇಕಂತ ಅನ್ನಿಸ್ತಿರ್ಲಿಲ್ಲ. ಆಮೇಲೆ 6 ಮಂತ್ಸ್ ಆದಮೇಲೆ ಒಂದೊಂದು ಏನಾದರೂ ತಿನ್ಬೇಕು ಅನಿಸ್ತಿತ್ತು, ಮಾಡಿಸ್ಕೊಂಡು ತಿಂತಿದ್ದೆ. ಅದರಲ್ಲೂ ನನಗೆ ಮೈಸೂರು ಪಾಕ್, ಅದರಲ್ಲೂ ಶ್ರೀ ಕೃಷ್ಣ ಬೇಕ್ರಿ ಮೈಸೂರು ಪಾಕ್ ಅಂದರೆ ತುಂಬ ಇಷ್ಟ. ಅಲ್ಲೋಗಿ ನಾನು ಎಷ್ಟು ಸರಿ ತಿಂದಿದ್ದೀನೋ ನನಗೆ ಗೊತ್ತಿಲ್ಲ. ಅಲ್ಲಂತೂ ತುಂಬ ಸರಿ ಹೋಗಿ ಮೈಸೂರು ಪಾಕ್ ಅಂತೂ ಜಾಸ್ತಿ ತಿಂತಿದ್ದೆ. ನಾನು ಸ್ವೀಟ್ ತಿಂತಿದ್ದು ನೋಡಿ ನಮ್ಮಮ್ಮ ಹುಡುಗಿನೇ ಆಗೋದು ನಿನಗೆ ಅಂತ ಹೇಳ್ತಾಯಿದ್ರು. ಅಂದರೆ ಕ್ರೇವಿಂಗ್ಸಲ್ಲಿ ನಮಗೆ ಸ್ವೀಟ್ ಜಾಸ್ತಿ ಇದ್ದರೆ ಹುಡುಗಿ, ಹುಳಿ ತಿಂದರೆ ಹುಡುಗ ಅಂತ ಹೇಳ್ತಾರೆ. ಅದೆಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ. ಆಮೇಲೆ ಆ ಥರ ನಮ್ಮಮ್ಮ ಹೇಳ್ತಾಯಿದ್ರು. ಇನ್ನು ಫಸ್ಟ್ 3 ಮಂತ್ಸಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಕೇರ್ಫುಲ್ ಅಂತಂದರೆ ಜಾಸ್ತಿ ಹೀಟ್ ಆಗೋವಂಥ ಪದಾರ್ಥಗಳನ್ನ ತಿನ್ನಬಾರ್ದು. ಅಂದರೆ ಸ್ವಲ್ಪ ಸ್ವಲ್ಪ ತಿಂದರೆ ಏನಾಗಲ್ಲ, ಜಾಸ್ತಿ ತಿನ್ನಬಾರ್ದು. ಲೈಕ್ ಪಪ್ಪಾಯ, ಕಬ್ಬು, ಎಳ್ಳು ಮತ್ತು ಚಿಕನ್ ಎಲ್ಲನೂ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇನ್ನು ಎಷ್ಟೊಂದು ಐಟಮ್ಸ್ ಇದೆ, ನಾನು ಎಕ್ಸಾಂಪಲಿಗೆ ಇದು ಇಷ್ಟು ಹೇಳಿದ್ದು. ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು 3 ಮಂತ್ಸೇ ಸೇಫ್ಟಿಯಾಗಿದ್ದರೆ ಏನು ಪ್ರಾಬ್ಲಮ್ ಆಗೋಲ್ಲ. ಅದಾದಮೇಲೆ ಸ್ಟೆಪ್ ಹತ್ತಬಾರ್ದು, ಹಿಡಿಬಾರ್ದು ಅಂತ ಎಲ್ಲ ಹೇಳ್ತಿರ್ತಾರೆ. ಅವ್ರು ಹೇಳೋ ಸಜೆಷನ್ಸು ತೊಗೋಬೇಕು. ಬಟ್ ಏನಂತಂದರೆ ನಿಧಾನಕ್ಕೆ ಹತ್ತಿ ಇಳಿದ್ರೆ ಏನಾಗಲ್ಲ. ಯಾಕೆಂದರೆ ನಾನು ಸ್ಟೆಪ್ಸ್ ಹತ್ತೋದು ಇಳಿಯೋದು ಮಾಡ್ತಿದ್ದೆ, ಏನು ಪ್ರಾಬ್ಲಮ್ ಆಗೋಲ್ಲ. ನಿಧಾನವಾಗಿ ಇರಬೇಕು ಅಷ್ಟೇ. ಸೊಪ್ಪು, ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ತಿನ್ನಬೇಕು. ಬಾಡಿ ಡಿಹೈಡ್ರೇಟ್ ಮಾಡ್ಕೋಬಾರ್ದು. ವಾಟರ್ ಚೆನ್ನಾಗಿ ಕುಡಿತಾ ಇರಬೇಕು. ಮತ್ತು ಈ ಸೊಪ್ಪಲ್ಲಿ ಹೊಲದಲ್ಲಿ ಬರೋವಂಥ ಅಂದರೆ ಅದಾಗದೇ ಬೆಳ್ಕೊಳ್ಳುತ್ತೆ. ಅದು ಯಾವುದು ಅಂದರೆ ಒಂದಗನೆ ಸೊಪ್ಪು ಅಂತ. ಆ ಒಂದಗನೆ ಸೊಪ್ಪನ್ನ ತಿನ್ನಬಾರ್ದು. ನಾನು ಯಾವುದೋ ರೀಲ್ಸಲ್ಲಿ ನೋಡಿದ್ದು, ಅವ್ರಿಗೆ ಅದು ತಿಂದು ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದರು. ಹಣ್ಣು ತರಕಾರಿ ಎಲ್ಲ ಚೆನ್ನಾಗಿ ತಿನ್ನಬೇಕು. ನಾನು ಪೊಮೊಗ್ರೆನೇಟು ಮತ್ತು ಆ್ಯಪಲ್ ಜಾಸ್ತಿ ತಿಂತಿದ್ದೆ, ಬೇರೆದು ಅಷ್ಟು ತಿಂತಿರಲಿಲ್ಲ. ನಂಗೆ ಇಷ್ಟ ಆಗ್ತಿತ್ತು. ಹುಳಿ ಅಂತೂ ನನಗೆ ಇಷ್ಟನೇ ಆಗೋಲ್ಲ, ಮುಂಚೆಯಿಂದನೂ ಇಷ್ಟ ಆಗೋಲ್ಲ. ಆವಾಗಲೂ ನಾನು ತಿಂತಿರಲಿಲ್ಲ. ಸೀಮಂತನೂ ಮಾಡಿಸ್ಕೊಳಕ್ಕಾಗಲಿಲ್ಲ. ಯಾಕೆ ಅಂತಂದರೆ ನಮ್ಮ ಹಸ್ಬೆಂಡ್ ಅಜ್ಜಿ ಎಕ್ಸ್ಪೈರ್ ಆಗಿಬಿಟ್ಟಿದ್ರು. ಸೊ ಸಿಂಪಲ್ಲಾಗಿ ಸೀಮಂತ ಮಾಡಿ ಕಳಿಸಿದ್ರು ಮನೆಗೆ. ನಮ್ಮ ಮನೆಗೆ ಬಂದ ಮೇಲೆ ನಾನು ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡಿ ಬ್ಯಾಗ್ಗೆ ಏನೇನು ತೊಗೋಬೇಕು, ಪಾಪುದು ನಂದು
ಅಮ್ಮ ಉಳ್ಕೋಬೇಕಿತ್ತು ಹಾಸ್ಪಿಟ್ಲಲ್ಲೇ. ಅದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ವಿ. ನಾನು ಆ್ಯಕ್ಚುಲಿ ಗೌರ್ಮೆಂಟ್ ಹಾಸ್ಪಿಟಲ್ ಚೂಸ್ ಮಾಡಿದ್ದೆ ಡೆಲಿವರಿಗೆ. ಏನಕ್ಕೆ ಅಂತಂದರೆ ಫಸ್ಟ್ ರೀಸನ್ನು ನಾನು ಅಲ್ಲೇ ಹುಟ್ಟಿದ್ದು. ಸೆಕೆಂಡ್ ರೀಸನ್ ಬಂದು ಗೌರ್ಮೆಂಟಿಂದ ಕೊಡೋ ಫೆಸಿಲಿಟೀಸ್ ನಾವು ಯಾಕೆ ಉಪಯೋಗಿಸ್ಕೋಬಾರ್ದು ಅಂತ ಅಂದ್ಬಿಟ್ಟು ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಚೂಸ್ ಮಾಡಿಕೊಂಡು ನಾನು ಅಲ್ಲೇ ಡೆಲಿವರಿ ಮಾಡಿಸ್ಕೊಂಡಿದ್ದು. ಬಟ್ ಅಲ್ಲಿ ತುಂಬ ಚೆನ್ನಾಗಿತ್ತು ಫೆಸಿಲಿಟೀಸು. ನಮ್ಮ HD ಕೋಟೆಯಲ್ಲಿ ಹೊಸದಾಗಿ ಆ್ಯಕ್ಚುಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮಾಡಿರೋದು. ಚೆನ್ನಾಗಿ ನೋಡಿಕೊಂಡ್ರು. ನಾನು ಫೋಟೋಶೂಟ್ ಏನು ಮಾಡಿಸಿರ್ಲಿಲ್ಲ, ಅದಕ್ಕೆ ನಮ್ಮ ಮನೆಯಲ್ಲೇ ಸೀರೆ ಹಾಕ್ಕೊಂಡು ನಾನು ಮತ್ತು ಹಸ್ಬೆಂಡು ಒಂದಷ್ಟು ಫೋನಲ್ಲೇ ಫೋಟೋಸ್ ತೆಗೆಸ್ಕೊಂಡಿದ್ವಿ ಅಷ್ಟೇ. ನೈಟಲ್ಲೇ ನನಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿತ್ತು. ಬಟ್ ತಡೆದು ನಾನು ಮಾರ್ನಿಂಗ್ 5 ಅಷ್ಟರಲ್ಲಿ ಹಾಸ್ಪಿಟಲ್ಗೆ ಹೊರಟ್ವಿ. ಹಾಸ್ಪಿಟಲ್ಗೆ ಹೋಗಿ ಅವರು ಮಧ್ಯಾಹ್ನದಷ್ಟರಲ್ಲಿ ಮಗು ಆಗುತ್ತೆ ವೆಯ್ಟ್ ಮಾಡಿ ಅಂತ ಹೇಳಿದ್ರು. 12:30 ಅಷ್ಟರಲ್ಲಿ ಪಾಪು ಆಯಿತು. ಮನೆಗೆ ಬಂದ ತಕ್ಷಣ ಅತ್ತೆ ಆರತಿ ಮಾಡಿ ಕರ್ಕೊಂಡ್ರು. ಆ್ಯಕ್ಚುಲಿ ಮರು ಜನ್ಮ ಅಂತ ಹೇಳ್ತಾರೆ ತಾಯಿಗೆ, ಅದಂತೂ 100ಕ್ಕೆ 100 ಸತ್ಯ. ಯಾಕೆಂದರೆ ಸತ್ತು ಬದುಕ್ತೀವಿ ಆ ಟೈಮಲ್ಲಿ. ನಿಜವಾಗ್ಲೂ ನಮ್ಮ ಪೇರೆಂಟ್ಸ್ಗೆಲ್ಲ ನಾವು ಥ್ಯಾಂಕ್ಸ್ ಹೇಳಬೇಕು. ಎಷ್ಟು ಗೋಳು ಇಕ್ಕೊಂಡಿರ್ತೀವಿ ಅದನ್ನು ನಾವು ಅನುಭವಿಸ್ದಾಗಲೇ ನಮಗೆ ಗೊತ್ತಾಗೋದು. ನಂಗೆ ನಾರ್ಮಲ್ ಡೆಲಿವರಿನೇ ಆಯಿತು. ನಾರ್ಮಲ್ ಡೆಲಿವರಿ ನಾನು ಆ ನೋವನ್ನ ಸಹಿಸ್ಕೊಂಡು ನಾರ್ಮಲ್ ಡೆಲಿವರಿ ಮಾಡಿಸ್ಕೊಂಡಿದ್ದೀನಿ ಅಂತ ನಂಗೆ ನಂಬೋಕ್ಕಾಗಲ್ಲ. ಅಷ್ಟೊಂದು ಆಶ್ಚರ್ಯ ಆಗುತ್ತೆ. 3 ಡೇಸ್ ಫುಲ್ ಅತ್ತೆ ಊಟ ಕೊಟ್ಟು ಕಳಿಸ್ತಾಯಿದ್ರು. ಅವ್ರ ಮಗನೇ ತಂದು ಕೊಡ್ತಿದ್ದ. ಅವನಂತೂ ನಮ್ಮ ಜೊತೆ 3 ದಿನ ಹಾಸ್ಪಿಟಲಲ್ಲೇ ಉಳ್ಕೊಬಿಟ್ಟಿದ್ದ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.